ಧಾರವಾಡದಲ್ಲಿ ಸಂತೋಷ್ ಲಾಡ್ ವರ್ಸಸ್ ಪ್ರಹ್ಲಾದ್ ಜೋಶಿ ಅನ್ನುವಂಥ ಪರಿಸ್ಥಿತಿ. ಜೋಶಿ ಮಾತಿಗೆ ತಿರುಗೇಟು ಕೊಟ್ಟಿದ್ದಾರೆ ಸಂತೋಷ್ ಲಾಡ್. ಬಿಜೆಪಿ ಕಾರ್ಯಕರ್ತರಿಗೆ ತೊಂದರೆ ಅಂತ ಹೇಳಿದಂಥ ಜೋಶಿ ಯಾರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಇವರು ಸಿಬಿಐ ಇಡಿ ಮೂಲಕ ಅದನ್ನೇ ಮಾಡಿಸಿದಲ್ವಾ ಅಂತ ಜೋಶಿ ಮಾತಿಗೆ ಸಚಿವ ಲಾಡ್ ತಿರುಗೇಟು ಕೊಟ್ಟಿದ್ದಾರೆ. ಸಂತೋಷ್ ಲಾಡ್ ಮಾತಿಗೆ ಮತ್ತೆ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಸಂತೋಷ್ ಲಾಡ್ ಮನಸ್ಸಿಗೆ ಬಂದಂಗೆ ಮಾತನಾಡ್ತಿದ್ದಾರೆ, ಮೇಲಿಂದ ನಿರ್ದೇಶನ ಇರೋ ಕಾರಣಕ್ಕೆ ಮಾತಾಡ್ತಿರ್ಬೇಕು ಅಂತ ಇಬ್ಬರೂ ಕೂಡ ವಾಗ್ಯುದ್ಧದಲ್ಲಿ ತೊಡಗಿದ್ದಾರೆ. ಸಂತೋಷ್ ಲಾಡ್ ವರ್ಸಸ್ ಪ್ರಹ್ಲಾದ್ ಜೋಶಿ. ಧಾರವಾಡದ ಲೋಕಸಭಾ ಅಖಾಡ ಕಾವು ಪಡ್ಕೊಳ್ತಾ ಇದೆ. ನೋಡಿ ಏನ್ ಹೇಳಿದ್ರು ಅಂತ. ಇಡಿ ಎಲ್ಲ ದಿನ ಬೆಳಗ್ಗೆ ಏನ್ ಮಾಡಿದಾರಂತೆ, ಏನ್ ಅನೈತಿಕ ಅಂದ್ರೆ ಅಲ್ರಿ. ಸಿಬಿಐ ಇಡಿ ಎಲ್ಲ ದಿನ ಬೆಳಗ್ಗೆ ಅದೇ ಕೆಲಸ ಮಾಡ್ತಾವಲ್ರಿ. ಈ ದೇಶದಾಗ ಏನ್ ಕೆಲಸ ಮಾಡ್ಯಾರ? ಸಿಬಿಐ ಫೆರಾ ಇಡಿ ಬಿಟ್ರೆ ಇನ್ನೇನು ಕೆಲಸ ಮಾಡ್ಯಾರ 10 ವರ್ಷದಾಗ? 25 ವರ್ಷದ ಮನೆ 25 ಪೊಲಿಟಿಷಿಯನ್ಸ್ ಮೇಲೆ ರೈಡ್ ಹೊಡಿತಾರೆ ಮನೆಗಳು. ಆದ್ರೆ 23 ಜನ ಬಿಜೆಪಿಗೆ ಇದಾರೆ ಅಂದ್ರೆ ಅರ್ಥ ಏನು? ಇದ್ರ ಬಗ್ಗೆ ಚರ್ಚೆ ಮಾಡಿ ಕೇಳ್ರಿ, ಸುಮ್ಮನೆ ಸಾಕು ಕೇಳ್ರಿ. ಸುಳ್ಳು ಹೇಳೋದು ಪ್ರಹ್ಲಾದ್ ಜೋಶಿ ಅವ್ರದ್ದು, ಬಿಜೆಪಿ ಅವ್ರದ್ದು ಇದೊಂದು ಬೈಪಾಟ್ ಆಗ್ಬಿಟ್ಟಿದೆ. ಸುಳ್ಳನ್ನ 10 ಸಲ ಹೇಳಿ ಜನಕ್ಕೆ ನಿಜ ಮಾಡ್ತಕ್ಕಂಥದ್ದು ಬಿಟ್ರೆ ಇನ್ನೇನಿಲ್ಲ. ಕೋವಿಡ್ ವಿಷಯದಲ್ಲಿ ಎಲ್ಲ ಮಾತನಾಡ್ತಿದ್ದೆ. ಕೋವಿಡ್ ಸಂದರ್ಭದಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಗೊತ್ತಿದೆ ನಿಮಗೆ? ದೇಶದಲ್ಲಿ 45 ಲಕ್ಷ ಜನ ಜೀವ ಕಳ್ಕೊಂಡಿದ್ದಾರೆ. ಯಾರಿಗೆ ಹೋಗಿದೆ ಪರಿಹಾರ ಯಾರಿಗೇನು ಹೋಗಿದೆ ಈ ದೇಶದಲ್ಲಿ? ಸುಮ್ಮನೆ ಮಾತಾಡೋದು. ನಾನು ಬೇರೆ ದೇಶಕ್ಕೆ ಹೋಗ್ಬಿಟ್ಟಿದ್ದೆ, ಅಲ್ಲಿ ಕೇಳಿದಂತೆ ಕೋವಿಡ್ನ ನೀವು ಹೆಂಗೆ ನಿರ್ವಹಣೆ ಮಾಡಿದ್ರಿ, ಇದು ಹೊಸದಾಗಿದೆ, ಇದು ನರೇಂದ್ರ ಮೋದಿ ಅವ್ರ ಭಾರತ ಅಂತೆ. ನರೇಂದ್ರ ಮೋದಿ ಅವ್ರ ಭಾರತದಲ್ಲಿ 45 ಲಕ್ಷ ತೀರ್ಕೊಂಡು ಹೋದ್ರು. ಗ್ಯಾಸ್ ಇರಲಿಲ್ಲ, ವೆಂಟಿಲೇಟರ್ ಇರಲಿಲ್ಲ, ಡ್ರಗ್ ಸಿಗಲಿಲ್ಲ, ಕಾಮನ್ ಡ್ರಗ್ ಸಿಗಲಿಲ್ಲ. ಅವ್ನು ಡ್ರಗ್ ಮಾಡಿದವನು ಪುಣ್ಯಾತ್ಮ ಇವ್ರು ದುಡ್ಡು ಕೊಟ್ಟಿದ್ದಾನೆ. ಯಾರು ವ್ಯಾಕ್ಸಿನ್ ಕೊಟ್ಟಿದ್ದವನು ಪುನವಲ್ಲ. ಅವರು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ನನಗೆ ನಿಜಕ್ಕೂ ಆಶ್ಚರ್ಯ ಆಗ್ತಾಯಿದೆ. ಬಹುತೇಕ ವಿಶ್ವಾಸ ಕಳ್ಕೊಂಡಾರೋ ಏನೋ, ಮತ್ತು ಮೇಲಿಂದ ಒತ್ತಡ ಭಾಳ ಅದನೇನೋ ನನಗೆ ಗೊತ್ತಿಲ್ಲ. ಒಂದು ಮಾಡಿದ ಕೆಲಸ ಜನರು ಬಂದು ಹೇಳೋದು ಬೇಡ, ಹೋಗಲಿ. ಇವರು ಭಾಗ್ಯಗಳು ಅಂತ ಹೇಳ್ತಾರಲ್ಲ, ಫ್ರೀ ಭಾಗ್ಯಗಳ ಅವನ್ನೇ ಪ್ರಚಾರ ಮಾಡ್ತಾರಂತ ಎಲ್ಲರಿಗೂ ಮುಟ್ಟಿಬಿಟ್ಟೈತೆ ಅಂತ ಅವರ ಹೇಳ್ಕೊತಾರಲ್ಲ. ಅವ್ರು ಹೇಳ್ತಾರಲ್ಲ ಎಲ್ಲರಿಗೂ ಮುಟ್ಟೈತಿ ಭಾಗ್ಯಗಳು, ಇಷ್ಟು ಜನಕ್ಕೆ ಮುಟ್ಟ್ಯಾವ, ಅನ್ನ ಭಾಗ್ಯ ಇಷ್ಟು ಜನಕ್ಕೆ ಮುಟ್ಟೈತಿ, ಕೊಡಲಾರದ ಅನ್ನ ಭಾಗ್ಯ ಬಗ್ಗೆ ಹೇಳ್ತಾರೆ ಅವರು. ಒಂದು ಕಾಳು ಅಕ್ಕಿ ಕೊಟ್ಟಿಲ್ಲ ಇನ್ನೂ ತನಕ, ಆ ಅಕ್ಕಿ ಬಗ್ಗೆ ನಾವು ಕೊಟ್ಟಿವಿ ಅಂತ ಹೇಳ್ತಾರೆ. ಆನಂತರ ಮುದ್ರಾಂಕ ಶುಲ್ಕದಿಂದ ಹಿಡ್ಕೊಂಡು ವೆಹಿಕಲ್ ಟ್ಯಾಕ್ಸ್ವರೆಗೆಲ್ಲ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪ್ರಕಾಶ್ ಹಿರೇಮಠ ಕನೆಕ್ಟ್ ಆಗಿದ್ದಾರೆ. ಪ್ರಕಾಶ್, ಅಲ್ಲಿ ಧಾರವಾಡದಲ್ಲಿ ಇಷ್ಟು ದಿನ ಇಷ್ಟೊಂದು ಜೋರಾದಂತಹ ಲೋಕಸಭಾ ಚುನಾವಣೆಯ ಕಾವಿರಲಿಲ್ಲ. ಈಗ ಸಂತೋಷ್ ಲಾಡ್ ವರ್ಸಸ್ ಪ್ರಹ್ಲಾದ್ ಜೋಶಿ ವಾಗ್ಯುದ್ಧ ಶುರುವಾಗಿದೆ. ಹೇಗಿದೆ ಲೋಕಸಭಾ ಚುನಾವಣಾ ಕಾವು? ಎಸ್ ಶ್ರೀಲಕ್ಷ್ಮಿ, ಏನಂದರೆ ಧಾರವಾಡ ಲೋಕಸಭಾ ಕ್ಷೇತ್ರದ ಅಖಾಡದಲ್ಲಿ ಒಂದು ಕಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನಡುವೆ ಸಾಕಷ್ಟು ಜಟಾಪಟಿ ಮತ್ತೆ ಮುಂದುವರೆದಿರ್ತಕ್ಕಂಥದ್ದು. ಯಾಕಂದರೆ ಪ್ರಮುಖವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ BJP ನಾಯಕರು ಈವರೆಗೂ ಅಂದರೆ 10 ವರ್ಷದ ಮೋದಿಯವರ ಸಾಧನೆಯನ್ನು ಮುಂದಿಟ್ಕೊಂಡು ಏನು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈ ಪ್ರಚಾರದ ಹಿನ್ನೆಲೆಯಲ್ಲಿ ಸಂತೋಷ್ ಲಾಡ್ ಅವರು ಒಂದು ಕಡೆ ನಿನ್ನೆಯೂ ಸಹ ಅಂದರೆ ಜೋಶಿಯವರ ವಿರುದ್ಧ ಇರ್ಬೋದು, ಅದೇ ರೀತಿ BJP ನಾಯಕರ ವಿರುದ್ಧ ಒಂದು ಏನು ಆರೋಪವನ್ನು ಮಾಡಿದ್ದಾರೆ. ಅಂದರೆ ಯಾಕಂದರೆ ಪ್ರಮುಖವಾಗಿ ಪ್ರಚಾರವನ್ನು ಅಂದರೆ BJPಯವರು ಪ್ರಚಾರವನ್ನು ಯಾಕೆ ಮಾಡ್ತಾ ಇದ್ದಾರೆ, ಅವರ ಸಾಧನೆ ಏನು ಅಂತಕ್ಕಂಥ ಒಂದು ಪ್ರಶ್ನೆಗಳನ್ನು ಹಾಕುವ ಮೂಲಕ ಸವಾಲನ್ನು ಹಾಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಂತೋಷ್ ಲಾಡ್ ಅವರ ವಿರುದ್ಧ ಕಿಡಿಕಾರಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಅಂದರೆ BJP ಕಾರ್ಯಕರ್ತರಿಗೆ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಕಾರ್ಯಕರ್ತರಿಂದ ಏನು ಬೆದರಿಕೆಗಳು ಇರ್ಬೋದು, ಅದೇ ರೀತಿ ಅವರನ್ನು ಹೆದರಿಸುವಂಥ ತಂತ್ರವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ಜೋಶಿಯವರು ಸಹಿತ ಸಂತೋಷ್ ಲಾಡ್ ಅವರ ವಿರುದ್ಧ ಸಾಕಷ್ಟು ಒಂದು ಆರೋಪಗಳನ್ನು ಮಾಡುವ ಮೂಲಕ ಅವರ ವಿರುದ್ಧ ಕಿಡಿಕಾರಿರ್ತಕ್ಕಂಥದ್ದು. ಯಾಕಂದರೆ ಮೇಲಿನಿಂದ ಅವರಿಗೆ ಅಂದರೆ ಕಾಂಗ್ರೆಸ್ ಹೈಕಮಾಂಡಿಂದ ಅವರಿಗೆ ನಿರ್ದೇಶನ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಂತೋಷ್ ಲಾಡ್ ಅವರು ಬಾಯಿಗೆ ಬಂದಂಗೆ ಮನಬಂದಂತೆ ಮಾತನಾಡ್ತಾ ಇದ್ದಾರೆ. ಅವರ ಸಾಧನೆ ಅಂದರೆ ಕಾಂಗ್ರೆಸ್ ನಾಯಕರು ಈಗಾಗಲೇ ರಾಜ್ಯದಲ್ಲಿ ಗ್ಯಾರಂಟಿಯನ್ನು ಏನು ಜಾರಿ ತಂದಿದ್ದಾರೆ, ಗ್ಯಾರಂಟಿಗಳನ್ನು ಜಾರಿಗೆ ತಂದರೂ ಸಹಿತ ಯಾಕೆ ಪ್ರಚಾರ ಮಾಡ್ತಾ ಇದ್ದಾರೆ, ನಮ್ಮ ಒಂದು ಸರ್ಕಾರದ ಸಾಧನೆಗಳನ್ನು ನಾವು ಪ್ರಚಾರ ಮಾಡುವುದು ತಪ್ಪ ಅಂತಕ್ಕಂಥ ಒಂದು ಕೆಲವೊಂದಿಷ್ಟು ವಾಗ್ವಾದಗಳು ಅಂದರೆ ಸಂತೋಷ್ ಲಾಡ್ ಇರ್ಬೋದು, ಅದೇ ರೀತಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನಡುವೆ ಏನು ದಿನೇ ಈ ಒಂದು ಜಟಾಪಟಿ ಮುಂದುವರೆತಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗಾಗಿ.